ಶ್ರೀಕಾಂತ್ ಪೂಜಾರಿ ಹೆಸರಿನಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಆರೋಪ ಮಾಡಿದ್ದಾರೆ. ಶ್ರೀಕಾಂತ್ ಪೂಜಾರಿ ಹೆಸರಿನಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ಆತನಿಗೋಸ್ಕರ ಸುಮ್ಮನೆ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದಾರೆ. ಕೇಂದ್ರದಿಂದ ಬರೋ GSTಗಾಗಿ ಹೋರಾಟ ಮಾಡಬೇಕು ಇವರು. ಶ್ರೀಕಾಂತ್ ಪೂಜಾರಿ ಒಬ್ಬ ರೌಡಿ ಶೀಟರ್, ಕ್ರಿಮಿನಲ್. ಆತನ ಮೇಲಿದ್ದ ರೌಡಿ ಶೀಟರ್ ತೆಗೆದದ್ದು ಕಾಂಗ್ರೆಸ್. ಪ್ರತಿ ಗ್ರಾಮದಲ್ಲೂ ರಾಮ ಮಂದಿರ ಇದೆ. ಹಿಂದುತ್ವ ಒಬ್ಬರ ಮತ್ತು ಯಾವ ಪಕ್ಷದ ಆಸ್ತಿಯೂ ಅಲ್ಲ ಅಂತ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ. ಯಾರೋ ಒಬ್ಬ ಕ್ರಿಮಿನಲ್ಲು, ಅವ್ರದ್ದು ಏನೇನೋ ಬೇರೆ ಬೇರೆ 108 ಅವರು ಸುಮಾರು ಕೇಸ್ಗಳಿತ್ತು ಅವ್ರದ್ದು. ಅದು ಖುಲಾಸೆ ಆಗಿದ್ದು ನಮ್ಗೆ ಯಾರು ಅಂತಲೂ ಗೊತ್ತಿಲ್ಲ, ಎಲ್ಲಿಂದ ಬಂದರು ಅಂತಲೂ ಗೊತ್ತಿಲ್ಲ. ಅದು ಏನೋ ಪ್ರಕ್ರಿಯೆ ನಡೆದಿದೆ. ಆದ್ದರಿಂದ ಅಂದರೆ ನಿಜವಾದಂಥ ಇಶ್ಯೂಸ್ ಚರ್ಚೆ ಆಗಬಾರ್ದು. ಜನರಿಗೆ ಭಾವನಾತ್ಮಕವಾಗಿ ನಾವು ಎಳಿಬೇಕು. ಪಾರ್ಲಿಮೆಂಟ್ ಎಲೆಕ್ಷನ್ಗೆ ನಾವು ವೋಟ್ ಗಳಿಸ್ಬೇಕು. ಅದಕ್ಕೋಸ್ಕರ ಧರ್ಮ, ದೇವರು, ಭಾವನೆ ಇದನ್ನೇ ಅವರು ಉಪಯೋಗಿಸ್ಕೊಂಡು ವೋಟ್ಗೋಸ್ಕರ ಮಾಡ್ತಾ ಇದ್ದಾರೆ. ಶ್ರೀರಾಮನು ಕೂಡ ವೋಟ್ಗೋಸ್ಕರನೇ ಮಾಡ್ತಾ ಇರೋವಂಥದ್ದು. ಅದಕ್ಕೋಸ್ಕರ ಇದು ವೋಟ್ಗೋಸ್ಕರ ಈ ಗಿಮಿಕ್ಗಳು ಮಾಡ್ತಾ ಇದ್ದಾರಲ್ಲ, ಅದು ಖಂಡಿತವಾಗಿ ಒಪ್ಪೋದಿಲ್ಲ. ಈ ಥರ ಒಂದು ಪಕ್ಷ ಯಾರು ಒಬ್ಬ ಅನೇಕ ಕೇಸ್ಗಳು ಇದ್ದಂಥ, ಅನೇಕ ಪ್ರಕರಣಗಳು ದಾಖಲಾಗಿದ್ದಂಥ ಒಬ್ಬ ರೌಡಿ ಶೀಟರ್ ಆಗಿದ್ದಂಥ ವ್ಯಕ್ತಿಗೆ ಎಷ್ಟೊಂದು ಡಿಫೆಂಡ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಜನರ ನಿಜವಾದಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬಾರ್ದು.